ನೀವು ಗೆಸ್ ಮಾಡ್ತೀರ ಕಾಮೆಂಟ್. ಎಣ್ಣೆ ಕುಡಿಯಾಗತ್ತಾನ ಒಬ್ಬ, ನಾನು ಹೋಗತ್ತಾನ ಒಬ್ಬ. ಕುಡಿಯೋದೇನಲ್ಲ ವೀಕ್ನೆಸ್. ಸಾಂಗ್ಗೆ ಹೋಗಮಂತ ನಿಮ್ಮ ಕನ್ಸಿಡರ್ ಮಾಡಲ್ಲ, ಇದು ಕನ್ಸಿಡರ್ ಇಲ್ಲ. ಪಿಕ್ಚರ್ ಮೂವಿನೇ ಮೂವಿ ಅದ, ಬಟ್ ಇದು ಮಿಡಲ್ ನೋಡಿನ ಕಟ್ಟಿದೆ. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ ಒಳ್ಳೆ ಇಲ್ಲ ಸೋಲೆ ಐಟಮ್ ಸಾಂಗ್ ಡ್ಯಾನ್ಸ್ ಆಡೋದು ಬಿಟ್ಟಿರತ್ತವ್ರು. ಅದಕ್ಕೆ ಇದು ಐತಲ್ಲ ಅಪ್ಪು ಸರ್ ಸಾಂಗ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಅಕ್ರಜಿನ್ ಸನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಸಂಜೆ ಅದು ರೆಡಿ ಆಗಿ ನಿಂತ. ಗೈಸ್ ಇವತ್ತಿನ ದಿನದಾಗ ಅವ್ರಿಗೆ ಒಂದು ಚಾಲೆಂಜ್ ಕೊಡ್ಬೇಕಂತ ಅನ್ಕೊಂಡೆ. ಅಂದರೆ ಅವ್ರದಲ್ಲ ಅತ್ತಿಗೆಮ್ಮ ಮತ್ತು ನಾದಿನಿ ಅವರಿಬ್ಬರಿಗೆ ಒಂದು ಚಾಲೆಂಜ್ ಕೊಡ್ಬೇಕಂತ ಮಾಡೀನಿ. ಕ್ರೇಜಿ ಆಗಿರೋದು ಒಂದು ಚಾಲೆಂಜ. ಏನು ಚಾಲೆಂಜ ವಾ ಸ್ವೀಟಿ ಬಳಸ್ತೋಳ್ರಿ ನಮ್ಗೆ. ಏನು ಚಾಲೆಂಜಪ್ಪ ಅಂತೇಳಿಕೆ ಎಲ್ಲರಿಗೆ ಕುಂದರ್ಸಂದು ಹೇಳ್ತೀವಿ. ಇವಾಗ ಸಂಜೆ ಅಲ್ಲ ಬಂದದ ಫುಲ್ಲ. ಒಂದು ಸ್ವಲ್ಪ ಚಾಯ್ ಕುಡಿಯಮಂತ ಕುಡಿದು ಶುರು ಮಾಡೋಣಂತ. ಸಮಾಚಾರ ಏನಿಲ್ಲ ಗೈಸ್ ಇವಾಗ ಹೇಳಿದ್ದೆಲ್ಲ ನಿಮ್ಗೆ ಒಂದು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ರೆ, ಗೆಸ್ ದ ಸಾಂಗ್ ಬೈ ಇಮೋಜಿ ಚಾಲೆಂಜ್ ಮಾಡಕತ್ತೀನಿ. ಇವರಿಬ್ಬರ ನಡುವೆ ಯಾರು ವಿನ್ ಆಗ್ತಾರಲ್ಲ ಅವರಿಗೆ ಮತ್ತೆ ಬೇರೆ ಯಾರ್ದಿರ್ತದೆ, ಅಂದರೆ ವಿನ್ ಯಾರು ಆಗ್ತಾರ ನೋಡಬೇಕು. ಸೊ ಗೆಸ್ ದ ಸಾಂಗ್ ಬೈ ಇಮೋಜಿ ಚಾಲೆಂಜ್ ಮಾಡಕತ್ತೀವಲ್ಲ, ಅದಕ್ಕೆ ರೆಡಿಯಾಗಿ ನಿಂತಾರೆ ಇವಾಗ. ಚಾಲೆಂಜ್ ಯಾವ ಥರ ಇರುತ್ತಪ್ಪ ಅಂದರೆ, ಇವು ಸದಾ ಹಿಂಗೆ ಫೋಟೋಸ್ಗಳು ಇರ್ತಾವೆ. ಇದು ಸದಾ ಫೋನೊಳಗೆ ಫೋಟೋಸ್ ಕೊಡ್ತೀನಿ ಅವರಿಗೆ. ಅವ್ರು ಸ್ಕ್ರೀನ್ಶಾಟ್ ತೆಗೆದವ ಯಾವ ಚಾನಲ್ ಅನ್ನೋದು, ಯಾವ ಚಾನಲ್ದಾಗ ಯೂಸ್ ಮಾಡ್ಕೊಂಡು ಅನ್ನೋದು ನನ್ನ ಡಿಸ್ಕ್ರಿಪ್ಷನ್ದಾಗ ಅವ್ರ ಚಾನಲ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೋಬೋದು ನೀವು. ಅವ್ರ ಚಾನಲ್ದಾಗ ಫುಲ್ ವೀಡಿಯೋಗಳು ಸಿಗ್ತಾವೆ. ಓಕೆ ಗೈಸ್, ಇವಾಗ ಐತಲ್ಲ 10 ಪಾಯಿಂಟ್, ಒಂದು ಸಾಂಗಿಗೆ 10 ಪಾಯಿಂಟ್. ಹೇಳಾರ್ದವ್ರಿಗೆ ಐತಲ್ಲ ಇದು ಪಾಸ್ ಆಗಿದ್ದೈತಲ್ಲ 5 ಪಾಯಿಂಟ್ ಬರ್ತದೆ. ಅದು ಲಾಸ್ಟಲ್ಲಿ ಟೋಟಲ್ ಎಷ್ಟು ಪಾಯಿಂಟ್ ಗೆದ್ದಿರ್ತಾರೆ ಅನ್ನೋದು ಇರುತ್ತೆ. ಇಲ್ಲ 16 ಫೋಟೋಸ್ಗಳದ, 16 ಫೋಟೋಸ್ ಒಳಗಡೆ ಐತಲ್ಲ ಯಾವ್ಯಾವ ಬರ್ತಾವೆ ಹೆಂಗೆ ಬರ್ತಾವೆ ಅನ್ನೋದು ನೋಡೋಮಂತ. ಸ್ಟಾರ್ಟಿಂಗ್ ಫಸ್ಟ್ಲಿದ್ದು ಬರ್ತಾ ಗೈಸ್. ಇವಾಗ ಚಾಲೆಂಜ್ ಶುರು ಆಗುತ್ತಾ. ಚಾಲೆಂಜ್ ಏನಪ್ಪಾ ಅಂದ್ರೆ ಗೆಸ್ ದ ಸಾಂಗ್ ಬೈ ಇಮೋಜಿ. ಇವ್ರಿಗೆ ಇಬ್ಬರಿಗೆ ಒಂದೊಂದು ಚಮಚ ಕೊಟ್ಟದ. ಯಾಕಪ್ಪ ಅಂದ್ರೆ ನಾನು ಒಂದು ಫೋಟೋ ತೋರಿಸ್ತೀನಿ ನೋಡ್ರಿ, ಇದು ಸುಮ್ಮನೆ ಡೆಮೋಗೋಸ್ಕರ ಅಂತ ಹೇಳಿ ನಿಮ್ಗೆ ಫೋಟೋ ಇದ್ದಿದ್ದು ನೋಡಿ. ಇವಾಗ ಬರೀ ಒಂದು ಡೆಮೋಗೋಸ್ಕರ ಅಂತ ಹೇಳಿ ಫೋಟೋ ಇದು. ಈ ಫೋಟೋ ತೋರಿಸ್ತೀನಿ ತಿಳ್ಕೊ. ಇವರೆಲ್ಲ ಪಟ್ಟನೆ ಈ ಫೋಟೋ ಹೊಡಿಬೇಕು, ಇದು ದಂಡ ಹೊಡಿಬೇಕು. ಹಿಂಗೆ ಯಾರು ಫಸ್ಟ್ ಹೊಡಿತಾರಲ್ಲ ಅವ್ರು ಹಾಡಾಡಿರ್ತದ. ಹಾಡಾಡ್ದಾಗ ಒಬ್ರು ಬಂದು ಡ್ಯಾನ್ಸ್ ಹೊಡೆದಿರ್ತಾರ. ಯಾರಪ್ಪ ಐಟಮ್ ಸಾಂಗ್ ಮಾಡೋರು ಬರೋದಾರ ಕರ್ಕೊಂಬಂದು ಮುಂಬೈಯಿಂದ ಅವ್ರು ಬರ್ತಾರೆ, ಬಂದ್ಕೆ ಡ್ಯಾನ್ಸ್ ಹೊಡೆದೋರ್ತಾರ. ಅವ್ರು ಡ್ಯಾನ್ಸ್ ಹೊಡೋದ್ರಿಂದ ಇದು ಜಸ್ಟ್ ಇದು ಯಾವ ಥರ ಅದ ಅನ್ನೋದು. ಇದೇನಪ್ಪ ಅಂದರೆ ನೀಲಿ ನೀಲಿ ಆಕಾಶ ತಂದು ಕೊಡುವೇನಾ, ಈ ಥರ. ಅಂದರೆ ಸ್ವಲ್ಪ ಫೋಟೋ ನೋಡಿಬಿಟ್ಟು ಅವ್ರು ಅದೆಲ್ಲ ಗೆತ್ತ ಸಾಂಗ್ ಮಾಡೋದಲ್ಲ, ಅದು ಚಾಲೆಂಜ್ ಇರೋದು ಇದ್ದಿದ್ದು. ಈಗ ಗೈಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಫೋಟೋ ಏನಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಇವ್ರಿಗೆ ಐತಲ್ಲ ಫೋನ್ನ ತೋರಿಸ್ತೀನಿ. ಗೊತ್ತಿಲ್ಲದೆ ಅಡ್ವಾನ್ಸ್ ಹೊಡೆಯೋದಿಲ್ಲ, ಹೊಡೆದ ಮೇಲೆ ಹಾಡಾಡೋಕೆ 3 ಸೆಕೆಂಡ್ ಒಳಗಡೆ ಇಲ್ಲ, ಹೊಡೆದಂಗೆ ಹಾಡಾಡ್ಬಿಡೋದು ನೀವು. ಅದೇ ಗೊತ್ತಿತ್ತಂದ್ರೆ ಜಲ್ದಿ 1 2 3 ಸ್ಟಾರ್ಟ್. ತಡ ನಾ ಕೈ ತಗೋತೀನಿ, ನನಗೆ ಹೊಡೆದಿರ್ತೀನಿ. ಗೈಸ್ ಈ ಸಾಂಗ್ ನನಗೆ ಗೊತ್ತದೆ. ಯಾಕಪ್ಪ ಅಂದರೆ ನನ್ನ ಪಕ್ಕ ಎಲ್ಲ ನಾನೇ ರೆಡಿ ಮಾಡಿದ್ದಲ್ಲ. ಈಗ ಇದು ಎಲ್ಲ ಯಾವ ಸಾಂಗ್ ಪಟ ಹಾಡಬೇಕು. ಇದು ಗೊತ್ತಾಗದು ಸಾಂಗ್ ನೋಡಿ ಗೈಸ್. ಇಲ್ಲಿ ಹಾಕಿ ನೀವು ಗೆಸ್ ಮಾಡಿದ್ರಿ ಅಂದ್ರೆ ಕಾಮೆಂಟ್ ಹಾಕ್ರಿ. ಯಾವ ಸಾಂಗ್ ನೀವು ಗೆಸ್ ಮಾಡಿದ್ರಿ ಅಂದ್ರೆ ಕಾಮೆಂಟ್ ಹಾಕಿ. ಎಣ್ಣೆ ಕುಡಿಯಾಗತ್ತಾನ ಒಬ್ಬ, ನಾನು ಹೋಗತ್ತಾನ ಒಬ್ಬ. ಹೊಡೆದ್ರಿಂದ ಅವ್ರ ಚಾನ್ಸ್ ಮಿಸ್ ಆಗುತ್ತಾ? ಅದಕ್ಕೆ ಹೊಡಿತಿಲ್ಲ. ಅದು ಕುಡಿಯೋದ್ರ ಬಗ್ಗೆ ಅದು ಗೈಸ್, ಅಂದ್ರೆ ಡ್ರಿಂಕ್ ಬಗ್ಗೆನೇ ಅದ ಹಾಡ. ನಿಮ್ಗೆ ಗೊತ್ತಾಗಿದೆ ಅನ್ಕೊಂತೀನಿ. ಗೊತ್ತಾದವ್ರು ಕಮೆಂಟ್ ಮಾಡ್ರಿ. ಅದು ಸಾರಾಯಿ ಬಗ್ಗೆನೇ ಅದ, ಅಂದ್ರೆ ಡ್ರಿಂಕ್ಸ್ ಬಗ್ಗೆನೇ ಅದ. ಇನ್ನೊಂದು ಹಿಂಟ್ ಕೊಡ್ಬೇಕಂದ್ರೆ ಅವರಿಗೆ ರವಿಚಂದ್ರನ್ ಹಾಡೋದು. ಕುಡಿಯೋದೇನಲ್ಲ ವೀಕ್ನೆಸ್. ಹೊಡೆದ ಫಸ್ಟ್ ಹೊಡಿಬೇಕು ಅನ್ಬಾರ್ದು. ನಾವು ಗೊತ್ತಿತ್ತು ಹೊಡೆದು ಆಮೇಲೆ ಗೈಸ್ ಇದೆಲ್ಲ ಇಲ್ಲ. ಸೋತ್ ಪ್ಯಾಂಟ್ ಇಲ್ಲ ಏನಿಲ್ಲ ನೋಡಿ. ಇವರು
ನೆಕ್ಸ್ಟ್ ಐತಲ್ಲ ಫೈಟ್ ಬರ್ತದ ವೀಕ್ನೆಸ್. ಅದೈತಲ್ಲ ಹೆಂಗಂದ್ರೆ ನನಗೆ ಗೊತ್ತಾಯ್ತಲ್ಲ ಇದು ಹೊಡಿಬೇಕಿರೋ ಹೊಡೆದಿಂದ ಐತಲ್ಲ ಆಮೇಲೆ ಹೇಳ್ಬೇಕು ಹಾಡ ನಾವು ಹೇಳಿದ್ಮೇಲೆ ಅಲ್ಲಿ ತಾನೆ ಹೇಳಪ್ಲೇ ಇಲ್ಲ. ಬನ್ನಿ ಇವಾಗ ನೆಕ್ಸ್ಟ್ ಸಾಂಗ್ಗೆ ಹೋಗಮಂತ ನಿಮ್ಮನ್ನ ಇಲ್ಲಿ screen ಮೇಲೆ ಕನ್ಸಿಡರ್ ಹಾಕ್ತೀನಿ. ಮಾಡಲ್ಲ. ಇದು ಕನ್ಸಿಡರ್ ಇಲ್ಲ, ಇದು ಟ್ರಯಲ್ ಬಾರ್ ಆಯ್ತದ ನಿಮ್ಗೆ. ಅಣ್ಣ ತಂಗಿಯರ ಈ ಬಂದ ಆ ಪಿಕ್ಚರ್ ಮೂವಿನೇ ಮೂವಿ ಅದ ಬಟ್ ಇದು ಮಿಡಲ್ ನೋಡಿನ ಕಟ್ಟಿದೆ ಅಣ್ಣ ತಂಗಿಯರ್ ಗೊತ್ತಿತ್ತು. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ. ಗೈಸ್ ಇವ್ರ ಐಟಮ್ ಸಾಂಗ್ ಕನ್ಸಿಡರ್ ಮುಂಬೈಲಿಂದ ಅವ್ರು ಬಂದು ನಾವು ಯಾರು ಗೆಲ್ತಾರ ಸಾಂಗ್. ಗೈಸ್ ಇವಾಗ ನೆಕ್ಸ್ಟ್ ಸಾಂಗ್ಗೆ ಹೋಗೋದದ. 1 2 3 ಸ್ಟಾರ್ಟ್. ಎಲ್ಲಿ ಹಿಡ್ಕೊಂಡ್ ನೀವು ಕಾಮೆಂಟ್ ಮಾಡ್ರಿ ಇದು ಏನಿದು? ಅದು ಏನಂತ ಹೇಳ್ರಿ ನಾವು. ಏನು ಇದನ್ನ ಹುಳ ಸೊಳ್ಳೆ. ಸೊಳ್ಳೆ ಹಾ ಸೊಳ್ಳೆ ಪ್ಲಸ್ ನೋ. ಸೊಳ್ಳೆ ಐತಲ್ಲ ಸ್ವಲ್ಪ ಹೆಸರು ಸೊಳ್ಳೆ ಅಂದ್ರೆ ಸೊಳ್ಳೆನ ಕೊಡೋದಿಲ್ಲ ಅದು, ಅದ್ರೊಳಗೆ ಸೋದಾಗಿ ಇರ್ತದ ಅದು ಹೆಸರು ಹಾಡ. ಗಾಯ್ಸ್ ಬಾಳ ನೋ ಅಂದ್ರ ಕನ್ನಡದಾಗ ಆಗ್ಬೋದು ಹಿಂದಿಯಾಗ ಆಗ್ಬೋದು. ಅದು ನೋ ಅಂದ್ರೆ ನೋವತ್ತೇ ಬರಲ್ಲ, ಇಲ್ಲ ಹಿಂಗ್ ಬರ್ತದ. ಎಷ್ಟು ಚಂದ ಹಿಂಟ್ ಕೊಡಕತ್ತೀವಿ ಸ್ಟಾರ್ಟ್ ಕಂಡಿಡಿದಾಗ. ಚಲೋ 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 ಟೈಮರ್ ಕೊಡ್ಬೇಕಿವ್ರಿ, ಟೈಮರ್ ಕೊಡಿ ನಿತ್ರ ಕೊಡ್ತಾರೆ ಅವರು. ಗೊತ್ತೇ ಇಲ್ಲ, ನಾ ಸೋತೆ. ಸೋತಿ ಇದು ಸೊಳ್ಳೆ ಐತಲ್ಲ ಇದು ನಾ ಮತ್ತೊಂದು ಇಟ್ಕೊಳ್ತೀನಿ ಹಿಂಟ್ ಕೊಡ್ತೀನಿ. ಇದು ರವಿಚಂದ್ರ ಮೂವಿ ಸಾಂಗ್. ರವಿಚಂದ್ರ ಮೂವಿ ಸಾಂಗ್ ಆಗಲೇ ಆಡಿದ್ರಲ್ಲ ಅದೇ ಮೂವಿ ಸಾಂಗ್. ಗೈಸ್ ಇನ್ನೇ ರವಿಚಂದ್ರ ಮೂವಿ ಸಾಂಗ್ ಇತ್ತಲ್ಲ ಅದೇ ಮೂವಿದೆ ಇದು ಒಂದು ಸಾಂಗ್ ಭಾಳ ಫೇಮಸ್ ಸಾಂಗ್. ಒಂದು ಟೈಮ್ದಾಗ ಸೊಳ್ಳೆನ ಲ ತೆಗೆದು ಅದ್ರದ್ದೇ ಪದ ಇರ್ತೋಳದು ಅದು ಹಚ್ಬೇಕು. ಈ ತರ ಹೇಳಿದ್ರೆ ಅಲ್ಲೆಲ್ಲಿ ಗೊತ್ತಾಗುತ್ತೆ ಅದ್ರದ್ದೇ ಪದ. ಸೊ ಐ ಡೋಂಟ್ ನೋ. ಸುಮ್ ಗೆಸ್ ಮಾಡಿ ಒಂದು ಹಾಡಾಡ್ರಿ. ಆ ಸೊಳ್ಳೆ ನೋಡಿ ಹಾಡಾಡ್ರಿ. ನಾವು ಒಂದು ಸತಿ ಹಾಡೋದು ಗೊತ್ತಾಗಲ್ಲ. ಒಂದ್ಸತಿ ಹಾಡಾಡ್ರಿ. ಸೊಳ್ಳೆ ಇಲ್ಲ ಸೋಲೆ ಗೊತ್ತಾಯ್ತು ಕನ್ಫ್ಯೂಸ್ ಮಾಡ್ತಾರೆ ಅದ್ರದ್ದೆಲ್ಲ ಅದೇ ಮೂವಿದೆ. ಏನು ಗೊತ್ತಿಲ್ಲ ಸೊಳ್ಳೆ ಇಲ್ಲ ಅಲ್ಲ ತಡಾಡಕತ್ತೆ ಅಲ್ಲ ಮದರ್ ಇಂಡಿಯಾ ಕೂತ್ ಆಡ್ಬಿಟ್ರದಲ್ಲ ಅವರೇ ಆಟ ಕೆಡ್ಸ. ಇದನ್ನು ಪಾಯಿಂಟ್ ಆಯ್ತು. ನೆಕ್ಸ್ಟ್ ಅವ್ರಿಗೆ 10 ಪಾಯಿಂಟ್ಸ್ ಬಂದಿದೆ, ನನಗೆ ಏನೋ ಬಂದಿಲ್ಲ. ಗೈಸ್ 1 2 3 ಸ್ಟಾರ್ಟ್. ಮಸ್ತ್ ಮೂವಿ ಸಾಂಗ್ ಗೈಸ್. ಮತ್ತೆ ಇದು ಪಟಾಕಿ ಪೋರಿಯೋ ಪಟಾಕಿ ಪೋರಿಯೋ. ಇದು ಆಕ್ಚುಲಿ ಚೆನ್ನಾಗಿದೆ ಗೈಸ್. ನಿಜ ಹೇಳಿದಾರೆ ತಂದಿದ್ದಾರೆ ಒಂದ್ ಸ್ವಲ್ಪ ಗೊತ್ತಾಗಲ್ಲ. ಇದು ಪಟಾಕಿ ಪುರಿ ಯೋ ಪಟಾಕಿ ಪೋರಿಯೋ ಚಂದ ಹಾಡಾವೆ. ಪಟಾಕಿ ಪೋರಿಯೋ ಚಂದ ಹಾಡಾವೆ. ಇವಾಗ ನೆಕ್ಸ್ಟ್ ಸಾಂಗ್ಗೆ ಹೋಗ್ತದ. 1 2 3 ಸ್ಟಾರ್ಟ್. ಒಂದು ಮೊಟ್ಟೆ ಬುರುಡೆ ಅಪ್ಪಾಜಿ ನಾನೇ ಗೆಲ್ತೀನಿ ಅಂತ ಹೇಳಿದ್ದೀನಿ. ನಾ ಒಂದು 30 ಪಾಯಿಂಟ್ ನಮ್ಮ ಸಿಸ್ಟರ್ ಅವ್ರಿಗೆ ಬಂತೀಗ. ಇವ್ರಿಗೆ ಇನ್ನೂ 1 ಪಾಯಿಂಟ್ ಅಲ್ಲ 0 ಪಾಯಿಂಟ್ ಒಳಗೆ ಹೇಳ್ತಾರ. 1 2 3 ನಾನು ನೀನು ಏನು ನನಗೆ ತಿಳಿಯಲ್ಲ. ಇಂತ ಹೋದ್ರೆ ಪೂರ್ತಿ ಕನ್ಫ್ಯೂಸ್ ಭಾಳ ಇದು ತೆಗ್ದಂಗೆ ಗೈಸಿ. ಒಂದು ಸ್ವಲ್ಪ ಚಂದೆ ತೆಗ್ದಿಲ್ಲ. ಚಲೋ ಮೂವಿ ಸಾಂಗ್ ಅದ ಗೈಸ್. ಚಲೋ ಮೂವಿ ಸಾಂಗ್ಗಳು ಗೊತ್ತಿಲ್ಲ ಅಂದ್ರೆ ಹೆಂಗೆ ಹೇಳೋರಿಗೆ. ನಾನು ನೀನು ಗೆದ್ದೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಓಲ್ಡ್ ಆ್ಯಂಡ್ ನ್ಯೂ ಸಾಂಗ್ ಅದು ತಿಳಿಯಲಿಲ್ಲ ನನಗೆ. ಹಾಡ ಕಂಡಿಡಿ ಅಂದ್ರೆ ಹಿಂಗೆ ಅದ ಚೆನ್ನಾಗುತ್ತೆ. ಹಾಡ ಕಂಡಿಡಿಬೇಕಾದ್ರೆ ಚೆಂದ ಅನಿಸ್ತದೆ. ಟಿಕ್ ಟಿಕ್ 1
ಟಿಕ್ ಟಿಕ್ ಟು ಟೇಕ್ ಟೇಕ್ 3 ಸೋತ್ರಿ ಅಪ್ಪಗಳಲ್ಲ ಒಪ್ಕೊಂಡ್ವಿ ಗೊತ್ತೇ ಆಗಲ್ಲ. ಗೈಸ್ ಇವ ಸಾಂಗ್ ಕಟ್ಟಿದಲ್ಲ ಆ ಸಾಂಗಿಗೆ ಅವರಿಗೆ ಕಡೆಗೂ ಕಂಡಿಡಿಯೋಕ್ಕಾಗಲಿಲ್ಲ. ಇವಾಗ ಆ್ಯಂಕರಿಂಗ್ ಐತಲ್ಲ ನಮ್ಮ ಅಳಿಯವ್ರು ಮಾಡ್ತಾರೆ, ನಾವು ಇದೀವಲ್ಲ ಇಲ್ಲಿ ನಿಂತುಬಿಟ್ಟು ವಿಡಿಯೋ ಶೂಟ್ ಮಾಡ್ತೀವಿ, ಅವ್ರು ಅದರಲ್ಲಿ ಆ್ಯಂಕರಿಂಗ್ ಮಾಡ್ತಾರೆ. ಈಗ ಇಲ್ಲೇ ಕುಂತಲ್ಲಿ ನಾವು ಮಾತಾಡಿದೆ, ಅವರು ಮಾತಾಡ್ತಾರೆ, ನಾವು ಡ್ಯಾನ್ಸ್ ಹೊಡ್ಕೊ ಅವ್ರು ಏನಂತಾರೆ ಐಟಮ್ ಸಾಂಗ್ ಡ್ಯಾನ್ಸ್ ಹೊಡೋದು ಬಿಟ್ಟಿರತ್ತವ್ರು, ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಅವರಿಗೆ. ಗೈಸ್ ಅದು ಹಾಡ ಯಾವುದಪ್ಪ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣತ್ತಾರ, ಅದಕ್ಕೆ ಆ ಫೋಟೋ ಹಾಡ ಯಾವುದಪ್ಪ ಅಂದರೆ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಅಂತ ಹಳೆ ಸಾಂಗ್ ಐತಲ್ಲ ಗೈಸ್. ಹಳೆ ಸಾಂಗ್ ಐತಲ್ಲ ಗೈಸ್, ಹಳೆ ಸಾಂಗ್ ಅದು. ಓಕೆ ಗೈಸ್, ಇದು ಯಾರು ಗೆಲ್ಲಿಲ್ಲ, ಇದು ಮತ್ತೆ ನೆಕ್ಸ್ಟ್ ಹಾಡಕ್ಕೆ ಹೋಗುತ್ತಾ. ನೆಕ್ಸ್ಟ್ ಚೇಂಜ್ ಫೋಟೋ. ನಿನಗಾಗಿ ನಿನಗಾಗಿ ಹಾಂ ಏನಂದೆ ಇನ್ನೊಂದ್ಸಲ ಹೇಳು. ನಿನಗಾಗಿ ನಿನಗಾಗಿ ಸಾಂಗ್ ನೀ ಹಾಂ ಸುಮ್ಮನೆ ಹೊಡೆದ ಸುಮ್ಮನೆ ಹೊಡೆದ ಭಾರಿ ಚಲೋ ತೆಗೆದ್ಕೊಡಪ್ಪ, ಸ್ವಲ್ಪ ಚಂದಿಲ್ಲ. ಚಲೋ ಆಡೋದ ಗೈಸ್ ಇದು. ನೀ ಮತ್ತೆ ಗಾಂಗಿ ತಗೋದ್ರ ಮತ್ತೆ ನೀ ಅರ್ಥ ಆಗೈತಿ, ಸಾಂಗ್ ಗೊತ್ತಾಗಲ್ಲ, ಸಿಚುವೇಶನ್ ಎಲ್ಲ ಅರ್ಥ ಆಗೈತಿ ನನಗೆ. ಅದೇ ಟೇಸ್ಟ್ ಇರೋದು. ಅದು ಎಷ್ಟು ಚಂದ ಗೊತ್ತಾನ ಹಾಡ. ಈ ಫೋಟೋ ನೋಡಿದ್ರೆ ಎಷ್ಟೋ ಜನ ಕುಣ ಹಿಡ್ದಿರ್ತಾರೆ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಅಪ್ಪಾಜಿ ಏನು ಗೊತ್ತಿತ್ತು? ಟಿಕ್ ಟಿಕ್ 3 ಸೋತ್ರಿ. ಸೋತ್ವಿ. ನಿನ್ನ ಧ್ವನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಇವ್ರಂತೂ 0 ಪಾಯಿಂಟ್ನಾಗ ಅದಾರ. ಏನಾದ್ರು ಇವ್ರು ಅದಾರಲ್ಲ 30 ಪಾಯಿಂಟ್ನೊಳಗೆ ಹೊಂಟಾರ, ಲೀಡ್ನಾಗ ಅದಾರ. ಚೂರು ಗೊತ್ತೇ ಆಗಲ್ಲ, ಗೊತ್ತಾಗಂಗೆ ಯಾಕೆ ಮಾಡ್ಕೊಡ್ಬೇಕು ನಾವು. ಓಕೆ ಗೈಸ್, ಇವಾಗ ಐತಲ್ಲ ನೆಕ್ಸ್ಟ್ ಸಾಂಗ್ ಫೋಟೋಗೆ ಹೋಗುತ್ತಾ. ನೆಕ್ಸ್ಟ್ ಫೋಟೋ ಹೊಳಿಸ್ತಾರ ತಡ್ರಿ. ಈಗ ಅಂಪರ್ ಏನು ಟಚ್ ಮಾಡಪ್ಲಿಲ್ಲ. ಅಂಪರ್ ಗೈಸ್ ಇವಾಗ ಫೋಟೋ ಚೇಂಜ್. ಎಲ್ಲ ಹಾಡ ಗೊತ್ತದ ನಂಗಿದ್ರು. 10 ಸೆಕೆಂಡ್ ಕೊಡ್ತೀವ ಇದು ಹೊಡೆದಿಂದ. 1 2 ಅದೇ ಸಾಂಗ್ ಗೊತ್ತಿದ್ರೆ ಅದೇ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಅವ್ರಿಗೆ ಗೆದ್ದರಲ್ಲಿ ಫಸ್ಟ್ ಆಕಿ ಹೇಳಿದ್ಲು, ಆಮೇಲೆ ಅದು ಹಾಡ ತಿಳ್ಕೊಂಡಿಕ್ಕೆ ಹೇಳೋದಲ್ಲ. ನೂರಕ್ಕೂ ನೂರಾರು ಜನ್ಮಕ್ಕೂ ಅನ್ನಕತ್ತೀನ. ಇದು ಹಾಡ ಯಾವ್ದಪ್ಪ ಅಂದ್ರೆ 100 ಜನ್ಮಕ್ಕೂ 100 ಜನ್ಮ ಒಲವಾದರೆ ಒಲಿದೊಲಿದು ಬರಲಿ. ಅಪ್ಪಾಜಿ ಖಾತೆ ಓಪನ್ ಮಾಡಿದೆ ನಾನು. ಗೈಸ್ ಇವಾಗ ಇವರು 10 ಪಾಯಿಂಟ್, ಇವರು 30 ಪಾಯಿಂಟ್ ಅದ. ಇವಾಗ ಒಂದ್ ಸ್ವಲ್ಪ ಇವಾಗ ನೆಕ್ಸ್ಟ್ ಸಾಂಗ್ ಯಾವ್ದಪ್ಪ ಅಂತ ಅವರು ನಮ್ಮ ರೆಫ್ರಿ ಅವರು ಓಡಿಸ್ತಾರ. 1 2 3 ಚೇಂಜ್ ಸಾಂಗ್. ಬಳೆ ಓಮ ಬಳೆ. ಅದು ಏನು ಹೇಳೋಕೋಬೇಡ್ರಿ, ನಾವು ಏನು ಹೇಳಲ್ಲ. 1 2 3 ಭಾರಿ ಚಂದ ಸಾಂಗ್ ಅದು ಗೈಸ್. ಇದನ್ನು ಸ್ವಲ್ಪ ಹಳಿ ಸಾಂಗ್ ಇರ್ಬೋದು. ಯಾರ್ದಂತ ಹೇಳ್ತೀವಿ ನೋಡಿ, ಸ್ವಲ್ಪ ಹಿಂಟ್ ಕೊಟ್ಟು. ಜಗ್ಗೇಶನ್ ಸಾಂಗ್ ಅದು. ಇದು ಜಗ್ಗೇಶನ್ ಸಾಂಗ್. ನನಗೆ ಗೊತ್ತಿದೆ, ನೀವು ಸ್ವಲ್ಪ ಗೆಸ್ ಬೇಕಾದ್ರೆ ಗೆಸ್ ಮಾಡ್ತೀನಿ. ಅದು 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 ಐತರದು ಚಿನ್ನೆ, ಅದಕ್ಕೈತಲ್ಲಿ ಬೇರೆ ಥರನೂ ಅಂತಾರೆ, ಅದಕ್ಕೆ ಇನ್ನೊಂಥರ ಹೆಸರು. ಏ ಕರೆಕ್ಟ್. ಹಾಂ ಹಂಗೆ ಗೊತ್ತಾಯ್ತು. ಬಳೆ ನೋಡಿ ಪುನಃ ಹೇಳಿದೆ ನಾನು. ಮತ್ತೆ ನೀ ಯಾವಾಗ್ಲೂ ಹೇಳಿದ್ದೆಲ್ಲ ಅದು, ಬಟ್ ಅದರೊಳಗೆ ಸಾರೈಸಿ ಸೇರಿದಾಗ ಅದು ಹೇಳೋದಲ್ಲ, ಅದಕ್ಕೆ ಪುನಃ ಹೇಳಿದೆ. ಫೈನಲಿ ಗೈಸ್ ಅಪ್ಪಾಜಿ 20 ಪಾಯಿಂಟ್ ಅವ್ರದ್ದು, ಇವರು 30 ಪಾಯಿಂಟ್. ಅವ್ರು ಸ್ಟಾರ್ಟಿಂಗ್ ಮಾತ್ರ ಸ್ಪೀಡ್ ಮಾಡಿದ್ರು, ಇವಾಗ ಫುಲ್ ಸ್ಲೋ ಆಗ್ಯದ. ಲೆಟ್ಸ್ ಗೋ ಗೈಸ್. ಸೆಕೆಂಡ್ ಫೋಟೋ ಗೋಸ್ ಟು ಚೇಂಜ್ ಮಾಡಿರಿ ಸರ್. ಲಂಗದವಳೆ ಮಸ್ತ ಕಾಣ್ತಿಲ್ಲ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ. ಓಕೆ ಗೈಸ್, ಇವಾಗ 40 ಪಾಯಿಂಟ್ ಈ ಕಡೆ ಬಂದದ, ಆ ಕಡೆ 20 ಪಾಯಿಂಟ್, 20 ಪಾಯಿಂಟ್ ಲೀಡ್ ಒಳಗದಾರ.
ಇವಾಗ ನೆಕ್ಸ್ಟ್ ಫೋಟೋಕ್ಕೆ ಹೋಗೋದದ. ನೆಕ್ಸ್ಟ್ ಫೋಟೋ 1 2 3 ಸ್ಟಾರ್ಟ್. ಮಲೆನಾಡಿನ ಹೂನಿ ನಾಚುತ್ತಿರುವೆಯ. ಹೆಂಗಾಗತ್ತಿ ಅದ್ರ ಲಿರಿಕ್ಸ್ ಚೇಂಜ್ ಒಟ್ಟು ಕ್ಯಾರೆಕ್ಟ್ ಅದ ಇಲ್ಲ ಲಿರಿಕ್ಸ್ ಏನು ಬೇಡ. ಮಲೆನಾಡಿನ ಹೂನಿ ನಾಚುತ್ತಿರುವೆಯ. ಅದಲ್ಲ ಅದೇ ಅದೇ ಅದ ಮಲೆನಾಡು ಹೂವ ನೀನು. ಹೌದು ಗೈಸ್, ನಿಜ ಅದೇ ಸಾಂಗ್. ಓಕೆ ಗೈಸ್, ಇವಾಗ ಐತಲ್ಲ 30-40 ನಡೆದದ ಈಗ. ಇವಾಗ ನೆಕ್ಸ್ಟ್ ಸಾಂಗ್ ಗೋಸ್ ಟು ಗೋ. ಕಮ್ ಕಮ್ ಡಾರ್ಲಿಂಗ್. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಹೌದಲ್ಲ? ಕಂಡಿಡಿದ್ರ ಗೈಸ್. ಗೈಸ್ 40 ಬಂತು. ಇವಾಗ ಲಾಸ್ಟ್ ಒಂದೇ ಫೋಟೋ. ಸ್ಟಾರ್ಟಿಂಗ್ ನೋಡೋಣ ಗೊತ್ತಾಯ್ತು. ಮ್ಯಾಲ್ ಕಮ್ ಅಂತ ಬರ್ತೈತಿ, ತಳಗ್ ರೇತ್ ಬರ್ತೈತಲ್ಲ. ಲಾಸ್ಟ್ ಒಂದು ಫೋಟೋ ಈಗ. ಆ ಫೋಟೋದಾಗ ಐತಲ್ಲ ಲಾಸ್ಟ್ ಫೋಟೋ. ಅಂದ್ರೆ ಸ್ವಲ್ಪ ಹೊಟ್ಟಿ ಅದಲ್ಲ, ಯಾರು ವಿನ್ ಆಗ್ತಾರ ಯಾರು ಲೀಡ್ ಇರ್ತಾರೋ ಅಪ್ಪೇಜಿ ನಾ ಹೇಳೋದು ಸರ್ಸ್ಕೊಂಡು ಈಗ 1 2 1 2 1 2 1 2 3 ಸ್ಟಾರ್ಟ್. ಯಾರು ಬಡಿತಾರ, ಯಾರು ಆಡ್ತಾರಲ್ಲ ಅವ್ರು ಅದಾರಲ್ಲ ಗೈಸ್, ಇದು ಗೇಮ್ ಗೆಲ್ತಾರ, ವಿನ್ ಆಗ್ತಾರ. ಇದು ಭಾರಿ ಈಸಿ ಸಾಂಗ್ ಅದ, ಬಟ್ ನೈಸ್ ಅದ. ಈ ಸರ್ತಿ ಯಾವುದೇ ಥರ ಹಿಂಟ್ ಕೊಡಲ್ಲ. ಲಾಸ್ಟ್ ಅದ ಈಗ. ಟೈ ಆಗ್ಯದಲ್ಲ ಮ್ಯಾಚ, ಅದಕ್ಕೆ ಟೈ ಬ್ರೇಕರ್ ಸಾಂಗ್ ಅವ್ರು ಅದಾರಲ್ಲ. ಹಾಂ, ಜಿಗಿದು ಜಿಗಿದು ಕರೆಕ್ಟ್ ಏನದ ಒಂದು ಕರೆಕ್ಟ್ ಹೇಳ್ರಿ ಡಿಸಿಷನ್. ಕುಣಿದು ಕುಣಿದು ಬಾರೆ ನಲಿದು ನಲಿದು ಬಾರೆ. ಫೈನಲಿ ವಿನ್ ಆದ್ರು. ಅಪ್ಪಾಜಿ ಮರ್ಯಾದೆ ಉಳಿಸಿದೆ ಗಾಯ್ಸ್ ನಾನು. ಗೈಸ್ ಕರೆಗೂ ಕರೆಕ್ಟ್ ಕುಣಿದು ಸಾಂಗ್ ಅದ ನೋಡ್ರಿ ಇಲ್ಲಿ. ಕುಣಿದು ಬಾರೆ ನಲಿದು ನಲಿದು ಬಾರೆ. ನೋಡಿದ್ರಲ್ಲ ಗೈಸ್, ಹಿಂಗ ಮಾಡೋದು ನೋಡಿದ್ವಿ. ಜಿಗಿದು ಬಾರತ್ತಿದ. ಗಣೇಶ್ ಸರ್ ಅವ್ರ ಮೂವಿ ಸಾಂಗ್ ಹೆಂಗಿತ್ತು? ಏನ್ ಕೊಡ್ತೀರಾ ಗೆದ್ದೀನಿ? ಗೆದ್ದವರಿಗೆ ಆ ತಾಟ ಚಮಚಗಳು ಫ್ರೀ. ನೋಡಿ ಗಾಯ್ಸ್, ಇವ್ರು ಹಿಂಗೆ ಮಾಡ್ತಾರೆ. ಹೆಂಗನ್ಸ್ತು ಚಾಲೆಂಜ್? ಮಜಾ ಮಜಾ ಆದ್ರ ಟಫ್ ಇದ್ದು ನನಗೆ ಹೌದು. ಅರ್ಥನೇ ಆಗ್ಲಾಗಿತ್ತು. ಆ First ಗೆ TV ದಾಗ ನೋಡ್ತಿರ್ತೀನೋ ಅವಾಗ, ಬಟ್ ಭಾಳ ಈಸಿ ಅನ್ನಿಸ್ತದ. ನಮಗ್ ಕೊಟ್ಟಾಗೆ ಭಾಳ ಇದು ಅನ್ನಿಸ್ತದ. ಫಸ್ಟಿಗೆ ನೀ ಮಾಡ್ತಿದ್ದೆಲ್ಲ ಅವಾಗಿನ ವಿಡಿಯೋಗಳು ನಾನೇ ಎಲ್ಲ ಹೇಳ್ತಿದ್ದೆ ಮನ್ಯಾಗಿದ್ದಾಗ ನೋಡಿ. ಈಗ ಗೊತ್ತೇ ಆಗಲಾಗಿದ್ದು ಒಂದು. ಸ್ವಲ್ಪ ಟಫ್ ಇದ್ದು. ಜೋರ ಸೋಲ್ತಿನ ತರ್ಕೊಂಡಿದ್ದೆ, ಒಟ್ಟ ಏನು ಹೇಳೋದು. ನೋಡಿ ಗಾಯ್ಸ್ ಹೆಂಗ್ ಚೇಂಜ್ ಆಗ್ತದೆ. ಹಂಗೆ ಮತ್ ಫಸ್ಟ್ ಏನ್ ಲೀಡ್ ಆಗಿರುತ್ತೋ ಅದೇ ಲಾಸ್ಟ್ ಇದೆ. ಅಪ್ಪಾಜಿ ನೋಡ್ರಿ ನಮ್ ಸ್ವಲ್ಪ ಕೌಂಟ್ರ್. ಅವನೇ ಹೇಳಿದ್ದಲ್ಲ ವಿನ್ ಆಗ್ತಾರೆ ಅಂತ ಹೇಳಿಕೆ. ಫೈನಲಿ ದಿವಸದಿಂದ ಪಾಡಿನ ಅಪ್ಪಾಜಿ. ಅರೆ ಹಂಗನೇ ಸ್ಟಾರ್ಟಿಂಗ್ ಆಡ್ಕೊತ ಹೋಗ್ತಿದ್ದಿಲ್ಲ. ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ. 0 ಪಾಯಿಂಟ್ ಗೈಸ್. ಅವ್ರು 30 ಇದ್ದಾಗ ನಮ್ಗೆ 0 ಇತ್ತು. ಅಂದ್ರು ಗೈಸ್ ಖತರ್ನಾಕಾಗಿ ಆಟ ಆಡಿದ್ರು. ಫೈನಲಿ ವಿನ್ನ ಇವ್ರು ಆಗ್ಯಾರ. ಇವಾಗ ನಮ್ಮ ರೆಫ್ರಿ ಅವ್ರು ಅದ್ರಲ್ಲ ಕೈ ಎತ್ತಿ ವಿನ್ ಆದವ್ರಿಗೆ ತೋರಿಸ್ಬೇಕು. 1 2 3 ಗೋ. ಫೈನಲಿ ವಿನ್ ಆದ್ರು ಇವರು. ಅವರು ಲೂಸರ್ ಆದ್ರು ನೋಡಿ. ಸ್ಟಾರ್ಟಿಂಗ್ ಸ್ಪೀಡ್ ಹೋಗಿ ಇಷ್ಟು ದಿನ ಚಾಲೆಂಜ್ ಆಗಿದೆ. ಫಸ್ಟ್ ಖುಷಿ ಹೇಳ್ಕೊಳಕ್ ಆಗಲಾಗ್ಯದ ಗೈಸ್ ನನಗೆ. ಓಕೆ ಗೈಸ್, ಇವ್ರು ಕೂಡ ಹಂಗೆ ಕೂತ್ಕೊಂಡ ನಮ್ಗೆ ವಾಪಸ್ ದೊಡ್ಡ ಇದು ಆಗ್ತಾರ, ಏನಪ್ಪ ಅಂತಾರ ಗಜ್ಗಳು ಆಗ್ತಾರೆ, ಅದಕ್ಕೆ ಈ ಥರ ಬೇಡ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಯಾವ ಥರ ಅನ್ನಿಸ್ತು, ಈ ಚಾಲೆಂಜ್ ಯಾವ ಥರ ಅನ್ನಿಸ್ತು ಕಮೆಂಟ್ ಮಾಡಿರಿ. ಓಕೆ ಗೈಸ್, ಇವತ್ತು ನೋಡಿ ಇಲ್ಲಿ ಏನು ಮಾಡ್ತೀನಿ. ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡ್ಸಿಕ್ ಎಲ್ಲರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್.